ಅಲ್ಲ ನೀವು ಇಲ್ಲಿ ಇಷ್ಟೊಂದು ಮಾತಾಡಿದ್ರೆ ಅಲ್ಲಿ ಎಲ್ಲೋ ಸರ್ ಅಲ್ಲಿದ್ದೆ ಸರ್ ಇಲ್ಲ ಸರ್ ಡೇ ಒನ್ ನೀವು ನೋಡಿದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ನಾನು ಮಾತಾಡೋದನ್ನ ಅವ್ರು ಬಕ್ರಗಳು ಮಾತಾಡಿದ್ದು ನಿಮ್ಗೆ ಕೆಲವ್ರು ಮಾತಾಡಿದ್ದು ಇರಿಟೇಷನ್ ಆಯ್ತು. ಆಮೇಲೆ ಏನ್ ಹೇಳಿದ್ರು ಓಳು ರೀಲು ಬಂಡಲ್ ಅಂದ್ರೆ ನಿಮ್ಗೆ ಸುಳ್ಳು ಹೇಳ್ತಾರೆ ಬರೀ ಸುಳ್ಳು ಹೇಳ್ತಾರೆ ಫೀಲ್ ಬಂದ್ಬಿಡುತ್ತೆ ನಿಮ್ಗೆ. ಆ ಫೀಲ್ ಬಂದಾಗ ನಾನು ಯಾಕೆ ಮಾತಾಡ್ಬೇಕು, ತಿರ್ಗಾ ಅದ್ರ ಮಾತಾಡ್ಸ್ಕೊಂಡ್ರೆ ತಿರ್ಗಾ ಆಚೆ ಅದೇ ಓಡುತ್ತೆ ಸುಳ್ಳು ಅನ್ನೋದು. ಅದ್ರ ಬದಲು ಮಾತಾಡೋದೇ ಬಿಟ್ಬಿಟ್ಟೆ. ಆದ್ರೆ ಒಂದ್ ವಾರ ಮಾತಾಡ ಸರ್ ಅಷ್ಟು ಜನನು ನನ್ನೊಬ್ಬನಿಗೆ ಮಾತಾಡಿಸ್ತಾ ಇದ್ದಿದ್ದು, ನನ್ನೇ ಸೆಂಟರ್ ಆಫ್ ಅಟ್ರಾಕ್ಷನ್. ಅದಕ್ಕೆ ಮಂಜು ಭಾಷಿಣಿ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ, ಎಲ್ಲರೂ ಸರ್ ಅವ್ರೇ ಹೈಲೈಟ್ ಮಾಡ್ತಾ ಇದ್ದಾರೆ, ಆಚೆ ಅವರೇ ಹೈಲೈಟ್ ಆಗ್ಬಿಡ್ತಾರೆ, ಬನ್ನಿ ಈ ಕಡೆ ಅಂದ್ಬಿಟ್ಟು ಹಂಗೆ ಸಪ್ರೇಟ್ ಮಾಡಿದ್ರು. ನನ್ನ ಸುತ್ತ ಅಂದ್ರೆ ನಾನೇ ಬಾಸು, ಬರೀ ನಂದು ನಾಯಿ ವಿಷಯ ಕೇಳೋದು, ನನ್ಗೊಂದು ನಾಯಿ ಫ್ರೀ ಕುಡಿ ಅನ್ನೋದು, ಅದೆಂಗೆ ಇದೆಂಗೆ ಅನ್ನೋದು, ಬರೀ ಫಸ್ಟ್ ಕೇಳ್ತಾ ಹಿಂದೆ ಆಡ್ಕೊಳ್ಳೋರು. ನಾಯಿ ಸತೀಸ ಅಂತ ಅವನು ಸೈಡಲ್ಲಿ ಮಾತಾಡ್ಕೊಂಡು ಹೋಗೋದು. ಆಮೇಲೆ ಅವರೆಲ್ಲ ವ್ಯಾಲ್ಯೂ ಕೊಡ್ತಾ ಇದ್ರೆ ಅಂತ ಅವ್ರನ್ನ ವ್ಯಾಲ್ಯೂ ತಗ್ಗಂಗೆ ಅವನು ಹೋಗಿ ಅವ್ರಿಗೆ ಪಿನ್ ಹೊಡಿಯೋದು. ಆ ಥರ ಬರೀ ಬ್ಯಾಕಲ್ಲಿ ತುಂಬ ಕೆಟ್ಟದಾಗಿ ಮಾತಾಡ್ಕೊತಿದ್ರು, ನನ್ನ ಮುಂದೆ ಅಲ್ಲ. ಆಮೇಲೆ ಬರ್ತಾ ನಾನು ಮುಂದೆನೇ ಸ್ಟಾರ್ಟ್ ಮಾಡಿಬಿಟ್ರು ಓಳು ಬಂಡಲ್ ಅಂತ. ಅದು ನಂಗೆ ಹರ್ಟ್ ಆಗೋಯ್ತು. ಆದರೆ ಹಿಂದೆ ಮಾತಾಡೋದು ಗೊತ್ತಾಗಿತ್ತು, ಆದರೆ ಒಳಗಿಟ್ಕೊಂಡಿದ್ದೆ. ಸ್ವಲ್ಪ ಮಾತಾಡ್ತಿದ್ದೆ. ಒಂದು 7 ದಿವಸವರೆಗೂ ಚೆನ್ನಾಗೇ ಇತ್ತು ಸರ್. 7 ದಿವಸ ಆದಮೇಲೆ ಎಲ್ಲ ಹಾಳಾಗ್ಬಿಡ್ತು. ನೀವು ಮನಸ್ಸಲ್ಲಿ ಅನ್ಕೊಂತಿರ್ತೀರ ಅನ್ಸುತ್ತೆ, ಆಯ್ತು ಗುರು ನಂದು ಸುಳ್ಳು ಇರ್ಬೋದು, ಬಿಲ್ಡಪ್ ಇರ್ಬೋದು, ಆಚೆ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನಾನು ಆತರ ಕೂಲ್ ಮನುಷ್ಯನೇ. ಯಾಕಂದ್ರೆ ತಿಳ್ಕೊಳ್ದೇ ಇದ್ದಾಗ ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ನಾನು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಆಚೆ ಬಂದ್ಮೇಲೆ ಅವರೇ ತಿಳ್ಕೊಂಡು ಸಾರಿ ಕೇಳಿ ಬರ್ತಾರೆ ಅಂತ. ಅದರಲ್ಲಿ ಫಸ್ಟ್ ಬೋಣಿ ಸಾಕ್ಷಿನೇ ಕರಿಬಸಪ್ಪ ಅವರು ಫೋನ್ ಮಾಡ್ಬಿಟ್ಟು, ಸರ್ ಒಂದ್ ದಿನಕ್ಕೆ ನನ್ನ ಸರ್ವೆ ಮಾಡಿ, ಏನ್ ಸರ್ ಈ ಲೆವೆಲಿಗೆ ಫೇಮಸ್ಸು ಅಂದ್ರೆ ಅವ್ರ ಉಸಿರಲ್ಲಿ ಹೆಂಗಿತ್ತು ಅಂದ್ರೆ, ಇಷ್ಟು ದೊಡ್ಡ ಮನುಷ್ಯರಾಗಿ ಲೆಟ್ರಿನ್ ತೊಳಿತೀನಿ ಅಂದ್ರಿ, ಲೆಟ್ರಿನ ಖುಷಿಯಾಗಿ ತೊಳೆದ್ರಿ, ಪಾತ್ರೆ ತೊಳೆದ್ರಿ, ಇದು ಮಾಡಿದ್ರಿ, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂದರು. ಆದರೆ ಅಮಿತ್ ನನ್ನ ಬಗ್ಗೆ ಚೆಕ್ಕು ಮಾಡಿಲ್ಲ, ಏನೂ ಇಲ್ಲ. ಇವತ್ತು ಬೆಳಗ್ಗೆ ಅಮಿತ್ ನಂಬರ್ ನನ್ನ ಹತ್ರ ಇಲ್ಲ. ಕರಿಬಸಪ್ಪ ಅವ್ರಿಗೆ ಅವರು ಒಂದು ಇಂಟರ್ವ್ಯೂ ನೋಡಿದೆ RJ ಅಮಿತ್ದು. ರಷ್ಯಾಲಿ ಯುದ್ಧ ನಡೀತಾ ಇತ್ತು, ಯುದ್ಧ ಬಿಟ್ಬಿಟ್ಟು ಇವ್ನ ಮನೆಗೆ ಬಂದು ಇಂಟರ್ವ್ಯೂ ಮಾಡಿಬಿಡ್ತಾರೆ ಅಂತ ಕಂಡಮ್ ಆಗಿ ಮಾತಾಡಿದ್ರು. ನಾನು ಅದಕ್ಕೋಸ್ಕರ ಅಮಿತ್ಗೂ ಕಳಿಸ್ಲಿಲ್ಲ, ಅಮಿತ್ ನಂಬರೂ ಇಲ್ಲ, ಅಮಿತಿಗೆ ಕಳಿಸಿ ಅಂತಲೂ ಹೇಳಲಿಲ್ಲ. ಬರೀ ರಷ್ಯಾದೇ ಫಸ್ಟ್ ಕಳಿಸ್ದೆ. ಯಾರಿಗೆ? ಇವ್ರಿಗೆ ಕಳಿಸ್ದೆ. ಡೇಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಆ ಟೈಮಲ್ಲಿ ಯುದ್ಧ ಆಗ್ತಿತ್ತ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಮಾರ್ಚ್ 30ನೇ ತಾರೀಕು ಫಸ್ಟ್ ರಷ್ಯಾದ ಕಳಿಸಿ ಒಂದು 600 ಚಾನಲ್ ಕಳಿಸ್ದೆ. ಸರ್ 30% ಕಳಿಸಿದ್ದೀನಿ, ಇನ್ನೂ 70% ಬಾಕಿ ಇದೆ ಅಂತ. ಅಷ್ಟರಲ್ಲೇ 125 ಕಂಟ್ರಿ ಇದೆ. ಆಮೇಲೆ 600 ಚಾನಲ್ ಕಳಿಸಿದ್ದೀನಿ, ಇನ್ನೂ ಬಾಕಿ 4000 ಚಿಲ್ಲರೆ ಚಾನಲ್ ಇದೆ. ಅದನ್ನು ಬೇಕಾದ್ರೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಸರ್ ಇದೆಲ್ಲ ನೋಡಿದೆ ಅಂದರು. ಆ ಥರ ಪೇಷನ್ಸ್ ಇರಬೇಕು ಮನುಷ್ಯನಿಗೆ. ಒಬ್ಬನ ಸುಳ್ಳು ಹೇಳ್ತಿದ್ದಾನೆ ಅಂದರೆ ತಿಳ್ಕೊಂಡು ಮಾತಾಡಬೇಕು, ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡಬಾರ್ದು. ಇವಾಗ ನೋಡಿ ಅವರಿಬ್ರು ಕ್ಲೋಸು. ನಾನು ಅವ್ರನ್ನ ಕೆದಕ್ತಾ ಇಲ್ಲ, RJ ಅಮಿತ್ನ ಕೆದಕ್ತಾ ಇಲ್ಲ. ಈಗ ಅವರೇ ಇವ್ರಿಗೆ ತೋರಿಸ್ತಾರೆ, ಅವಾಗ ಅವ್ರಿಗೆ ಉಳುಕಾಗುತ್ತೆ, ಅಯ್ಯೋ ಇವ್ರ ಬಗ್ಗೆ ಹಿಂಗೆ ಮಾತಾಡ್ಬಿಟ್ನಲ್ಲ ಅಂತ. ಯಾಕಂದರೆ ಬರೀ ರಷ್ಯಾದೇ ಜಾಸ್ತಿ ಇದೆ. ಸುಮಾರು ಎಷ್ಟು ಒಂದು ದೇಶ ಸುತ್ತಿದ್ದೀರಾ ಸರ್? ನಾನು ಒಂದು ದೇಶನೂ ಸುತ್ತಿಲ್ಲ. ನಾನು ಎಲ್ಲೂ ಹೋಗಿ ಅಲ್ಲೋಗಿ ಇಂಟರ್ವ್ಯೂ ಕೊಡಲ್ಲ. ನನಗೆ ಪಾಸ್ಪೋರ್ಟೇ ಇಲ್ಲ. ನಮ್ಮ ಮಿಸಸ್ ಪ್ರಾಬ್ಲಮ್ ಇರೋದ್ರಿಂದ ಪಾಸ್ಪೋರ್ಟ್ ಲಾಕ್ ಆಗಿದೆ. ನಾನು ಫ್ಲೈಟೇ ಹತ್ತಿಲ್ಲ. ಅವರೇ ನನ್ನ ಜಾಗಕ್ಕೆ ಬಂದು ಬೆಂಗಳೂರಿಗೆ ಬಂದು ನನ್ನ ಮನೆಗೆ ಬಂದು ಮಾಡ್ತಾರೆ. ಆಮೇಲೆ ನಾಗರ್ಬಾವಿಲ್ ಝೆನ್ ಪಾರ್ಕಲ್ಲಿ ಮಾಡಿದ್ದಾರೆ ರಷ್ಯಾ ಅವರು. ಆ ರಷ್ಯಾದ ಯಾವುದೇ ನ್ಯೂಸ್ ಬಂದಿದೆ ಅದನ್ನೆಲ್ಲನ ಬೇಕಾದ್ರೆ ಝೆನ್ ಪಾರ್ಕ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ ಚಾನಲ್ ರಷ್ಯಾದ ಚೆಕ್ ಮಾಡ್ಕೊಳ್ಳಿ, ಭಾಷೆ ರಷ್ಯಾದ ಚೆಕ್ ಮಾಡ್ಕೊಳ್ಳಿ. ಆದರೆ ಜಾಗ ಬಂದು ನಾಗರ್ಬಾವಿಲಿ ಝೆನ್ ಪಾರ್ಕ್. ಆಲ್ಮೋಸ್ಟ್ ಬೇರೆ ದೇಶದಿಂದ ಅವರೇ ಬಂದು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಒಬ್ಬೊಬ್ರು ಮಾರ್ಕೊಂಡು ಅದು 500,000 ಚಾನಲ್ ಬಂದ್ಬಿಡುತ್ತೆ. ಅಂದರೆ ಈ ಒಬ್ಬರು ಬರ್ತಾರೆ, ಅವ್ರು ಶೂಟ್ ಮಾಡ್ಕೊಂಡು ತೊಗೊಂಡೋಗಿ ಮಾರ್ಕೊಳ್ತಾರೆ. ಅವ್ರವ್ರ ಚಾನಲ್ ಸೇಮ್ ಮ್ಯಾಟ್ರನ್ನೇ ಹಾಕ್ಕೊಳ್ತಾರೆ. ಅದು ಹೆಂಗಾರ ಹಾಕ್ಕೊಳ್ಳಿ. 1 ನೈಟಲ್ಲಿ 5,000 ಚಾನಲ್ಲು 125 ದೇಶದಲ್ಲಿ ಎಣಿಸಿರೋ ಪ್ರಕಾರ. ಅದಾದಮೇಲೆ ಇನ್ನೂ ಎಷ್ಟು ಬಂದಿದೆ ಗೊತ್ತಿಲ್ಲ. ಇದು ಸ್ಟಾರ್ಟಿಂಗ್ ಎಲ್ಲ ಕಡೆ ವರ್ಲ್ಡ್ ವೈಡ್ ಬಂದಿದೆ. ಆಮೇಲೆ ಇಂಡಿಯಲ್ಲಿ ಅದನ್ನು ಚಾಲೆಂಜ್ ಮಾಡ್ತೀನಿ. ಇಂಡಿಯಲ್ಲಿ ಅವ್ರು ಎಷ್ಟೇ ದೊಡ್ಡ ಮನುಷ್ಯರಾಗಿರ್ಬೋದು, ಒಂದು ವಸ್ತುನ 125 ದೇಶದಲ್ಲಿ 5,000 ಚಾನಲಲ್ಲಿ ಮಾಡೋ ತಾಕತ್ ಯಾರಿಗೂ ಇಲ್ಲ. ಎಲ್ಲರಿಗೂ ಚಾಲೆಂಜ್ ಮಾಡ್ತೀನಿ. ಇಲಿ ಕೊಟ್ಟರೆ ಹುಲಿ ಮಾಡ್ತೀನಿ, ಒಂದು ರೂಪಾಯಿ ಕೊಟ್ಟರೆ 1 ಕೋಟಿ ಮಾಡ್ತೀನಿ, ಒಂದು ಭಿಕ್ಷುಕನ ಕೊಟ್ಟರೆ 1 ನೈಟಲ್ಲಿ ವರ್ಲ್ಡ್ ನ್ಯೂಸಲ್ಲಿ ಅವನ್ನ ಸೆಲೆಬ್ರಿಟಿ ಮಾಡ್ತೀನಿ. ಈ ತಾಕತ್ತಿರೋದ್ರಿಂದನೇ ನನಗೆ ಸೆಲೆಬ್ರಿಟಿ ಕ್ರೌಡ್ ಪುಲ್ಲರ್ ಅವಾರ್ಡು, ಮೀಡಿಯಾ ಪುಲ್ಲರ್ ಅವಾರ್ಡು ಕೊಟ್ಟಿದ್ದಾರೆ. ಅಂದರೆ ನೀವು ಎಷ್ಟು ಮೀಡಿಯಾ ತರಿಸ್ತೀರಾ, ನೀವು ದುಡ್ಡು ಕೊಟ್ಟು ಕರೆಸ್ತೀರಾ.
ನಾನು ಎಷ್ಟು ಮೀರಿಯಾಗಿ ಕರೆಸ್ತೀನಿ, 0 ರೂಪೀಸಲ್ಲಿ ಕರೆಸ್ತೀನಿ. ನಾನು ಎಲ್ಲಿ ಪಾರ್ಟಿ ಮಾಡ್ಕೊತೀನಿ 150ರಿಂದ 350 ಜನಕ್ಕೆ, ಅದಕ್ಕೆ ನೀವು ಕಾಸು ಕೊಟ್ಟು ಮಾಡಬೇಕು. ನಾನು ಸೆಲೆಬ್ರಿಟಿಗಳಿಗೆ ಒತ್ತಿ ಚುಚ್ಚಿ ಹೇಳ್ತಾ ಇರೋದು, ಆ ಸೆಲೆಬ್ರಿಟಿಗಳು ದುಡ್ಡು ಕೊಟ್ಟು ಮಾಡ್ಕೋಬೇಕು. ನಾನು ಒಂದು ಫೋನ್ ಹೊಡೆದ್ರೆ ನನಗೆ 0 ರೂಪೀಸಲ್ಲಿ 350 ಜನಕ್ಕೆ ಎಣ್ಣೆ ಊಟ ಕೊಡ್ತಾರೆ. ಮೊನ್ನೆ ಸ್ಯಾಂಡಲ್ವುಡ್ ಕಪ್ ಅಂತ ವಿನ್ ಆದರು, ಅದಕ್ಕೆ ಎಲ್ಲರೂ ಕೊಡಿಸ್ತೀನಿ ಒಂದು ಟೀನು ಕೊಡಿಸ್ಲಿಲ್ಲ. ಅಷ್ಟು ಜನಕ್ಕೂ 350 ಜನಕ್ಕೂ ಎಣ್ಣೆ ಊಟ ಕೊಡಿಸ್ದೆ. ಅವ್ರು 1 to 3 ಅಷ್ಟು ಕುಡಿದು ಕೊಂಡು ಹೋದ ಬ್ಯಾಗಲ್ಲಿ ಇಟ್ಕೊಂಡು ಹೋದರು. ಹಂಗಾಗಿದ್ರೂ ನನಗೆ ಒಂದು ಥ್ಯಾಂಕ್ ಯು ಅಂತ ಹೇಳಲಿಲ್ಲ, ಒಂದು ಕೃತಜ್ಞತೆ ಇಲ್ಲ. ಆಮೇಲೆ ಒಳಗೆ ಬಂದವ್ರಿಗೆ ಗೊತ್ತೇ ಇಲ್ಲ ನನ್ನ ಪಾರ್ಟಿ ಅಂತ ಒಂದು ಬ್ಯಾನರ್ ಹಾಕಿದ್ದೀನಿ. ಆ ಬ್ಯಾನರ್ನು ಕತ್ಲೆಯಲ್ಲಿ ಉಲ್ಟಾ ಮಾಡಿ ಇಟ್ಟಿದ್ದಾರೆ. ಬಂದವರೆಲ್ಲ ಫಿಲಿಂ ಚೇಂಬರ್ ಫಂಕ್ಷನು, ಅವ್ರದ್ದು ಫಂಕ್ಷನ್ ಅಂತ ಹೇಳ್ಕೊಂಡೆ ಬಂದವರೆಲ್ಲ ಅವರಿಗೆ ಬೊಕ್ಕೆ ಕೊಡ್ತಾ ಇದ್ದಾರೆ ನನ್ನ ಕಣ್ಣು ಮುಂದೆನೆ. ಆಮೇಲೆ ಒಂದ್ಸಲಿ ನನ್ನ ಕಣ್ಣು ಮುಂದೆ ಬಂದಿದ್ದಕ್ಕೆ ಇಲ್ಲ ಸತೀಶ್ ಅವ್ರ ಪಾರ್ಟಿ ಅಂತ ಅಂದರು. A to Z ನಂದು ಪಾರ್ಟಿ 6.5 ಲಕ್ಷ ಖರ್ಚಾಯಿತು. ಆ 6.5 ಲಕ್ಷ ಪಬ್ ಓನರು ನನಗೋಸ್ಕರ ಕೊಟ್ಟಿದ್ದು, ಫ್ರೀ ಸ್ಪಾನ್ಸರು. ನನಗೆ ಖರ್ಚಾಗಿದ್ದು 0 ರೂಪೀಸು. ಏನೇ ಆದರೂ ನನ್ನ ಮುಖಕ್ಕೆ ಪಾರ್ಟಿ ಆಗಿದ್ದದು. ಅವ್ರು ಬಂದು ಅದನ್ನೇ ಪಾರ್ಟಿ ಇದು ಮಾಡಿಕೊಂಡು ಫಿಲಿಂ ಚೇಂಬರ್ ದುಡ್ಡನ್ನ ಎತ್ಕೊಂಡು ಬ್ಯಾಂಕಾಕ್ ಟ್ರಿಪ್ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದರು. ಆದರೆ ಅಲ್ಲಿ ಖರ್ಚಾಗಿದೆ ಅಂತ ತೋರಿಸಿದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ. ಕೊಂಡು ಹೋದ ಕೊನೆಗೆ ನನಗೆ ಒಂದು ಮರ್ಯಾದೆನೂ ಕೊಡಲಿಲ್ಲ, ಥ್ಯಾಂಕ್ ಯು ಅಂತಲೂ ಹೇಳಲಿಲ್ಲ. ಅದಕ್ಕೆ ನಾನು ಬೇಜಾರಾಗಿ ಬಿಟ್ಟೆ. ಫಿಲಿಂ ಲ್ಯಾಂಡ್ ಅವರು ಸ್ವಲ್ಪ ಜನ ಈ ಥರ ಅಂತ ಅದೆಲ್ಲರಿಗೂ ಹೇಳ್ತಿಲ್ಲ, ಆಮೇಲೆ ಇದು ತಪ್ಪಾಗ್ಬಿಡುತ್ತೆ. ಬರೀ ಯೂಸ್ ಮಾಡ್ಕೊಳ್ಳೋದು, ಇನ್ಕಮಿಂಗ್ ಓನ್ಲಿ, ಔಟ್ ಗೋಯಿಂಗ್ ಇಲ್ಲ. ಆಮೇಲೆ ಹೋದ್ರಲ್ಲಿ ಇನ್ಕಮಿಂಗ್ ಇದ್ರೂ ಒಂದು ಥ್ಯಾಂಕ್ ಯು ಹೇಳಿದರೆ ಎಲ್ಲರ ಮುಂದೆ ನಾವೆಲ್ಲ ಕೊಡಿಸ್ಬೇಕಂತಿದ್ವಿ, ಕೊಡ್ಸೋಕ್ಕಲ್ಲೇ ಸತೀಶ್ ಅವ್ರು ಕೊಡಿಸಿದ್ರು. ಒಂದು ಥ್ಯಾಂಕ್ ಯು ಅಂತಿದ್ರೆ ಮುಗ್ದೋಗಿರ್ತಿತ್ತು. ನನಗೆ ಹೊಟ್ಟೆ ತುಂಬಿ ಖುಷಿಯಾಗಿರ್ತಿದ್ದೆ. ನೆಕ್ಸ್ಟು ಇನ್ನೂ ಆ ಥರ ಒಂದು 50 ಪಾರ್ಟಿ ಕೊಡಿಸ್ತಿದ್ದೆ. ಅವ್ರು ಯಾವಾಗ ಹಂಗೆ ಮಾಡಿದ್ರು ನೆಕ್ಸ್ಟ್ ಒಂದು ಟೀನು ಕೊಡಿಸ್ಬಾರ್ದು ಅಂತ ಡಿಸೈಡ್. ಒಂದು ಟೀನು ಕೊಡಿಸಲ್ಲ ಸರ್, ಯಾಕಂದರೆ ನನಗೆ ಫಿಲಿಂ ಲ್ಯಾಂಡು ನಾನು ಮೂವಿಲಿ ಇದ್ದಾಗ ಹೇಳ್ತೀನಿ 5 ಪಿಕ್ಚರ್ ಮಾಡಿದೆ ಸರ್. ಅದರಲ್ಲಿ 4 ಮೇಯ್ನು, ಒಂದು ಚಿಕ್ಕ ಪಾತ್ರ. ಅದರಲ್ಲಿ ನಾನು ಬರೋ ಪೇಮೆಂಟೆಲ್ಲ ಅಲ್ಲಿರೋ ವರ್ಕರ್ಸ್ಗೆ ಹಂಚ್ಬಿಟ್ಟು ಬರ್ತಿದ್ದೆ. ನನ್ನ ಬಟ್ಟೆ ನಾನು ತೊಗೊಂಡೋಗ್ತಿದ್ದೆ, ನನ್ನ ಕಾರು ನನ್ನ ಪೆಟ್ರೋಲ್, ಅವರು ಮೂಡ್ಬಿದ್ರೆ ಕರೆದ್ರು ಇಲ್ಲಿಂದ ಓಡೋಗ್ತಿದ್ದೆ. ಹಂಗೆ ಮಾಡಿದ್ರು ನನಗೆ ಮೇಕಪ್ ವಿಷಯದಲ್ಲಿ, ನನ್ನ ಬಟ್ಟೆ ಹಾಕೊಳ್ಳೋ ವಿಷಯದಲ್ಲಿ. ಆಮೇಲೆ ಅಲ್ಲಿ ಬರೋ ದುಡ್ಡನ್ನ ಎಲ್ಲರಿಗೂ ಹಂಚ್ಬಿಟ್ಟು ಬರ್ತಿದ್ದೆ. ₹1 ನಂಗೆ ಮೂವಿ ಲ್ಯಾಂಡ್ ದುಡ್ಡು ಬೇಡ ಅಂತ. ಆಮೇಲೆ ನಾನು 3 ಹೊತ್ತು ನಾನ್ ವೆಜ್ ತಿನ್ನಬೇಕು, ನಾನ್ ವೆಜ್ ಪ್ರಿಯ. ನಾನು ಹೊಸಬ, ದಿನ ನಾನ್ ವೆಜ್ ಕೇಳಿದ್ರೆ ಕ್ಯಾಕರ್ ಸುಗಿತಾರೆ. ಆಚೆ ಹೋಗಿ ತಿನ್ಕೊಬಂದ್ರು ಇವನು ಕೊಬ್ಬು ಎಷ್ಟು ನೋಡು ಅಂತಾರೆ. ಅದಕ್ಕೇನು ಮಾಡ್ತಿದ್ದೆ, ಹಸಿ ಚಿಕನ್ನು 25 kg ತಂದ್ಬಿಟ್ಟು ಅಲ್ಲಿ ಅಡುಗೆ ಮಾಡೋರು ಕೊಟ್ಬಿಟ್ಟು ಎಲ್ಲರಿಗೂ ಹಾಕು, ನಂಗೆ ಸ್ವಲ್ಪ ಜಾಸ್ತಿ ಹಾಕು, ಅರ್ಧ kg ಜಾಸ್ತಿ ಹಾಕು, ಅವ್ರಿಗೆ ಎಷ್ಟು ಬರ ಒಂದು 3-4 ಪೀಸ್ ಹಾಕು, ನನಗೆ ಸ್ವಲ್ಪ ಜಾಸ್ತಿ ಹಾಕು ಅಂತ ನನ್ನ ಟೇಬಲ್ಗೋಸ್ಕರ ಎಲ್ಲರಿಗೂ ನಾನ್ ವೆಜ್ ಊಟ ಹಾಕ್ಸ್ತಿದ್ದೆ. ಹಂಗೆ ಮಾಡಿದ್ರು ತುಳಿಯಕ್ಕೆ ನೋಡ್ತಾಯಿದ್ರು ಅಲ್ಲಿ. ಅಂದರೆ ಬೆಳೆಯೋಕ್ಕೆ ಬಿಡ್ತಾರಲ್ಲ, ನನ್ನ ಮಖನ ನೋಡಿ ಮಖ ತೊಳೆದ್ರು ಇಷ್ಟು ಬೆಳ್ಳಗಿರೋನು ಕಪ್ಪಗೆ ಮಾಡ್ತಾಯಿದ್ರು. ನಾನು ಏನು ಸರ್ ಹಿಂಗೆ ಬ್ಲ್ಯಾಕ್ ಇದೆ ಅಂದರೆ, ಏಯ್ ಬರೋ ಇಲ್ಲಿ ಏನಾಗಿದೆಯೋ ನೋಡೋ ಅನ್ನೋದು, ಏಯ್ ಸೂಪರ್ ಆಗಿದೆಯಲ್ಲ ಅನ್ನೋದು. ನನಗೇನು ಕನ್ನಡಿಲಿ ನಂಗೆ ಗೊತ್ತಾಗಲ್ವ ಬ್ಲ್ಯಾಕ್ ಆಗಿರೋದು, ಆಯಿಲ್ ಆಗಿರೋದು. ನಾನೊಂದು ಪೌಡ್ರಲ್ಲ ಸರ್, ಹಿಂಗೆ ಒರೆಸ್ಕೊಂಬಿಟ್ರೆ ಫ್ರೆಶ್ ಆಗಿ ಬೆಳ್ಳಗಾಗ್ಬಿಡ್ತೀನಿ ಸರ್, ಯಾಕೆ ಹಿಂಗೆ ಮಾಡ್ತಾಯಿದ್ರು. ಆಮೇಲೆ ಬಟ್ಟೆ ಕಾಸ್ಟ್ಲಿ ಬಟ್ಟೆ ಹಾಕ್ಕೊಂಡ್ರೆ ನೀನು ಬಿಚ್ಚು ಅನ್ನೋದು. ಅಂದರೆ ಹೀರೋ ಮುಂದೆ ಡಮ್ಮಿ ಕಾಣಿಸ್ತಾರೆ ಅಂದ್ಬಿಟ್ಟು ನೀನು ಬಿಚ್ಚು, ನಾವು ಬಾಡಿಗೆಗೆ ತಂದಿರೋದೇ ಹಾಕಬೇಕು ಅಂತ ಫೋರ್ಸ್ ಮಾಡೋರು. ಅದನ್ನು ಬಿಚ್ಚಿಬಿಡೋರು, ಹಾಕ್ಕೊಂಡಿರೋದನ್ನ ಬಿಚ್ಚಿಬಿಡೋರು. ನಾನು ಏನು ಥೀಮು ಎಲ್ಲ ಕೇಳ್ಕೊಂಡು ನಾನೇ ಮನೆಯಿಂದ ಸೆಟಪ್ ಮಾಡಿ ಕಾರ್ ಫುಲ್ಲು ಶೋರೂಮ್ ಬಟ್ಟೆ, ಅಂದರೆ ಅವಾಗಿಂದ ಬಟ್ಟೆ ಹುಚ್ಚು. ಹಂಗೆಲ್ಲ ಮಾಡಿದ್ರು ನಂಗೆ ಮರ್ಯಾದೆ ಕೊಡಲಿಲ್ಲ, ನಂಗೆ ಅಳು ಬಂದ್ಬಿಡ್ತು ಲಾಸ್ಟ್ ದಿನ. ಇಲ್ಲಿ ಏನು ಮಾಡಿದ್ರು ವೇಸ್ಟ್. ಯಾಕಂದ್ರೆ ಆಗಲೇ ನಾಯಲ್ಲಿ ಹೆಸರು ಮಾಡಿದ್ದೆ. ಫಿಲಿಂ ಲ್ಯಾಂಡಿಗೆ ಬಂದಾಗ ನಾಯಿದು ಡೌನ್ ಆಗಿ ಹೋಗ್ತಾ ಇತ್ತು, ಅಂದರೆ ಬೇರೆಯವ್ರ ಮೇಲೆ ಬರ್ತಾಯಿದ್ರು, ನಾನು ಡೌನ್ ಆಗ್ತಾ ಇದ್ದೆ. ನಾನು ಅದಕ್ಕೆ ಇದ್ದರೆ ಒಂದೇ ಫೀಲ್ಡಲ್ಲಿ ಇರಬೇಕು ಅಂತ ಮೂವಿ ಲ್ಯಾಂಡ್ ಬಿಟ್ಬಿಟ್ಟು ಬರೀ ನಾಯಲ್ಲೇ ಇವತ್ತು ವರ್ಲ್ಡ್ಗೆ ನಂಬರ್ 1 ಡಾಗ್ ಬ್ರೀಡರ್ ಆಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.